ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ನೋಡಿ ಎಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ನಿಂತಿದ್ದೀವಿ ನೋಡಿ, ಆಲ್ರೆಡಿ ಫೋಟೋ ಸೆಷನ್ ನಡೀತಿದೆ. ಎಲ್ಲಿದ್ದೀವಿ ನಾವು? ನಾವು ಆನ್ ದಿ ವೇ ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದೀವಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನೋಡಿ, ರೆಟ್ರೋ ಸ್ಟೈಲ್ ಅಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಅವ್ರ ರೆಟ್ರೋ ಸ್ಟೈಲ್ ಅಂದ್ರೆ ಇವ್ರು ನೋಡಿ ಯಾವ ಸ್ಟೈಲ್ ಅಲ್ಲಿ ಇದ್ದಾರೆ. ನಮ್ಮ ಚಿಕ್ಕಿ ಸೇಮ್ ಲಾಸ್ಟ್ ವ್ಲಾಗ್ ಅಲ್ಲಿ ಏನಿದ್ರು ಹಂಗೆ ಸಿಂಪಲ್ ಅಂಡ್ ಕ್ಯೂಟ್ ಆಗಿದ್ದಾರೆ. ನಾವು ಲಾಸ್ಟ್ ವ್ಲಾಗ್ ಅಲ್ಲಿ ಧರ್ಮಸ್ಥಳ ದರ್ಶನ ಎಲ್ಲ ಆಯ್ತು, ಗಣಪತಿ ಟೆಂಪಲ್ ಆಯ್ತು. ಸೊ ಇವಾಗಿನ ವ್ಲಾಗ್ ಅಲ್ಲಿ ನಾವು ತೋರಿಸ್ತಿರೋದು ಬಂದು ಕುಕ್ಕೆಗೆ ಹೋಗ್ತಾ ಇದೀವಿ. ಸೊ ಕುಕ್ಕೆಯಲ್ಲಿ ಹೋಗೋ ಆನ್ ದ ವೇ ರೋಡ್ ಅಲ್ಲಿ ಒಂಚೂರು ಫೋಟೋ ಸೆಷನ್ ಮಾಡೋಣ ಅಂತ ಫೋಟೋ ಸೆಷನ್ ಮಾಡ್ತಾ ಇದೀವಿ. ನೋಡಿ ಹೆಂಗಿದೆ, ಜೋಳ ತಿಂತಿದ್ದಾರೆ. ಚೆನ್ನಾಗಿದ್ಯಾ ಜೋಳ? ಸ್ಪೈಸಿ. ಇವಾಗ ನಾವು ಹೋಗ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರಿ. ಕುಕ್ಕೆ ಸುಬ್ರಹ್ಮಣ್ಯಗಿಂತ ಮುಂಚೆ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿದೆ ಅಂತ ಆ ಪ್ಲೇಸ್. ಬಿಲದ್ವಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಗುಡಿ. ನೀವು ವಾಪಸ್ ಹಿಂಗೆ ಬರ್ಬೇಕು. ಅಲ್ಲೆಲ್ಲ ಹೌದಾ? ಅಯ್ಯೋ, ನನ್ ಜೊತೆ ಹೋಗತ್ತಾನೆ ಪಮ್ಮು. ಸ್ಲಿಪ್ಪರ್ ಅಲ್ಲಿ ಬಿಡು. ಯಾರು ಬರ್ತೀರಾ ನನ್ ಜೊತೆ? ಪ್ರಶಾಂತ ನೀನು ಬಾ ಅಲ್ಲ. ಗೈಸ್, ಇವಾಗ ಗುಹೆಗೆ ಹೋಗೋದಂತೆ, ನೋಡೋಣ ಹೆಂಗಿದೆ ನೋಡಿ. ಇದು ಪಮ್ಮು ಹೋಗ್ಬೇಡ, ನಾನು ಬರ್ತೀನಿ. ಗೈಸ್, ಇದು ಚಿಕ್ಕ ಗುಹೆ ಅಂತೆ, ನೋಡೋಣ ಇರಿ ಹೆಂಗಿದೆ ಅಂತ. ಒಳಗಡೆ ಹೋಗ್ತೀನಿ, ಹೆಂಗಿದೆ ನೋಡ್ಕೊಂಡು ಹೋಗು. ತುಂಬ ದೂರ ಹೋಗ್ಬೇಡ. ಇಲ್ಲ ಎಲ್ಲ ಎಕ್ಸೈಟ್ ಆಗಿ ನೋಡ್ತಾವ್ರೆ. ಸರ್ ಜಾಸ್ತಿ ದೂರ ಬೇಡ, 4-5 ಹೆಜ್ಜೆ ಹೋಗ್ಬಿಟ್ಟು ವಾಪಸ್ ಬನ್ನಿ. ಹೌದಾ? ಅದೇ ನೋಡೋಣ ಇದು ಹೆಂಗಿದೆ ಅಂತ. ಓ ಮೈ ಗಾಡ್ ಗೈಸ್, ಹೆಂಗಿದೆ ನೋಡಿ ಗುಹೆ. ಹೆಂಗಿದೆ ಗೊತ್ತಾ ಒಳಗಡೆ? ಗಡಗಡ ಅನ್ನತ್ತೆ ಹಂಗೈತೆ. ಹೌದೌದು, ಅಲ್ಲಿ ಇಷ್ಟೇ ಇರೋದಷ್ಟೇ. ಫುಲ್ ಭಯ ಆಗುತ್ತೆ ಸುಮ್ಮನೆ ಅದೆಲ್ಲ ಸಾಹಸ ಮಾಡಿ. ಚಿಕನ್ ಅವ್ರ ಆಚೆ ಬರ್ಲಿ, ಬರ್ತಾರೆ. ಹೋಗ್ತೀರಾ ಮ್ಯಾಮ್? ನೀವು ಹೋಗ್ತೀರಾ? ಮತ್ತೆ ಸೈಡ್ ಸಾಕು ಅಷ್ಟೇ ಸೀಮಾ. ಹಾ, ಅಲ್ಲೂ ಐತ ಮೇಲೆ ಐತೆ, ಸಾಕು. ಅಯ್ಯೋ ಜಾಸ್ತಿ ಹೋಗೋದು ಬೇಡ. ಹಾ, ಅದೇ ಗೊತ್ತಾಗ್ತಿಲ್ಲ. ಅಲ್ಲೂ ಇದೆ ಜಾಗ. ಟಾರ್ಚ್ ಆನ್ ಮಾಡು ನೀನು. ಫುಲ್ಲು ಅಲ್ಲಿದೆ ಚಿಕ್ಕಿ, ಹಂಗೂ ಹೋಗ್ಬೋದು. ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಮೈಸೂರಲ್ಲ, ಇದು ಮೇಲ್ಗಡೆ ಬೆಟ್ಟ ಇದೆ, ಬೆಟ್ಟದ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗುತ್ತಂತೆ ಗುಹೆ. ಇಲ್ಲಿಂದ ಇಲ್ಲಿವರೆಗೂ ಹಿಡ್ದಿದೀವಿ ಅಷ್ಟೇ, ಹೋಗಿಲ್ಲ. ಇಷ್ಟಕ್ಕೆ ಡರ್ ಆಗ್ಬಿಟ್ಟಿದೀವಿ. ಇಲ್ಲ ಹೋಗ್ತಿಲ್ಲ. ಈ ವಿಡಿಯೋ ಮಾಡಬಾರ್ದು. ಪಮ್ಮು ಬಾ, ಸಾಕು. ಬೇಡ ಬಾಪ, ಸಾಕು. ಹುಷಾರಾಗಿ ಬಂದ. ಇಲ್ಲೂ ಇದೆ ಅನ್ಸುತ್ತೆ ಪಮ್ಮು. ಇಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡು, ಹೆಂಗೈತೆ ನೋಡೋಣ. ಇಲ್ಲೇನಿಲ್ಲ. ಇದೆ. ಇಲ್ವಾ? ಇಲ್ಲಿ ಎಂಡು ಹೆಂಗಿದೆ ನೋಡಿ ಇದು. ಅದೇ ಗೊತ್ತಾಗ್ತಿಲ್ಲ ಏನೈತೆ. ಏನು ಇಲ್ಲ ಒಳಗಡೆ ಜಾಗ ಇದೆ ಅಷ್ಟೇ. ಡೆಡ್ ಎಂಡ್ ಅಂತೆ ಅದು. ಹಿಂಗಾಸ್ ಹೋಗೋದು ಕೆಳಗಡೆ. ಏನು ಇಲ್ಲ, ಏನು ಇರಲ್ಲ ಇವಾಗ. ಸಖತ್ ಭಯ ಆಗೋಯ್ತು ನೋಡಿದ ತಕ್ಷಣ. ಡರ್ ಪಮ್ಮು ಅಂತೂ ಫುಲ್ ಡರ್ ಆಗೋಯ್ತಲ್ಲ ಪಮ್ಮು.
ಒಳಗಡೆ ಅಂದ್ರೆ ಫುಲ್ ಕತ್ಲೈತಲ್ಲ ಅದಕ್ಕೆ ಹಂಗಿಸ್ತು. ಸಡನ್ ಗುಡ್ ಎಕ್ಸ್ಪೀರಿಯನ್ಸ್. ಎಷ್ಟು ಜಾಗ ಇದೆ ಇದು. ಆನ್ ದ ವೇ ಕುಕ್ಕೆ ಹೋಗೋರು ಹೋಗ್ಬೋದು, ಹೋಗಿದ್ದಾರೆ ಅಂತ ಒಂದು 2-3 ಜನ. ಆವಾಗಲೇ ನಾವು ಬರೋಕ್ಕೆ ಮುಂಚೆ 2-3 ಜನ ಹೋಗಿದ್ದಾರೆ. ಬಟ್ ನನಗೆ ಯಾಕೋ ಭಯ ಅನಿಸಿದೆ, ಹೋಗಿಲ್ಲ. ನೋಡಿ ಹಿಂಗೆ ಎಂಟ್ರಿ ಇಲ್ಲಿಂದ ಎಲ್ಲರೂ ನೋಡಿದ್ದು. ಫುಲ್ ಒಳಗಡೆ ಗುಹೆ ಅಂತೆ, ಯಾವುದೋ ಬೆಟ್ಟಕ್ಕೆ ಹೋಗುತ್ತಂತೆ ಒಳಗಡೆ. ಅಬ್ಬಾ ಒಂದು 10% ಹೋಗಿಲ್ಲ ಅನಿಸುತ್ತೆ. ಹೋದ್ವಿ, 4 ಸ್ಟೆಪ್ಸ್ ಇಳಿದ್ವಿ, ನೋಡಿದ್ವಿ, ಬಂದ್ವಿ ಅಷ್ಟೇ. ಹಂಗಿದೆ ನಡೀದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರೂಮ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ರೂಮ್ ಚೆನ್ನಾಗಿದೆ ಅಂತವ್ರೆ, ಬಟ್ ಲಿಫ್ಟ್ ಇಲ್ಲ. 2nd ಫ್ಲೋರು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ಸೂಪರ್, ಕ್ರೇಜಿ. ವಾವ್, ಅಮೇಜಿಂಗ್. ನಮ್ಮ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೆ 5,000. ಹೌದು, ನಿಜ. ಹೊರ್ತಿನ ಒಂದು ಬೆಡ್ ಹಾಕೊಂಡ್ರೆ ಆಯ್ತು ಅಷ್ಟೇ. ಕ್ರೇಜಿ. ಸಿ ದಿಸ್ ಇಸ್ ಅವರ್ ರೂಮ್ ಟೂರ್, ಹೋಟೆಲ್ ಟೂರ್ ಆ್ಯಕ್ಚುಲಿ. ಇದು ಕಬೋರ್ಡು. ವ್ಯೂ ನೋಡೋಣ, ವ್ಯೂ ಹೆಂಗಿದೆ. ಅಲ್ಲಿ ಮುಂದ್ಗಡೆ ವ್ಯೂ ಮಾತ್ರ ಚೆನ್ನಾಗಿದೆ. ನಮ್ಮ ಜಿಕ್ಕಿ ನೋಡಿ ಪೀಸಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಆ್ಯಕ್ಚುಲಿ ಏನಂದರೆ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಅಂದು, ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಎಷ್ಟು ಜನ ಇದ್ದಾರೆ ಕ್ರೌಡು ಅಂತ ಗೊತ್ತಿಲ್ಲ. ನೋಡೋಣ ಹಿಂಗೆ ಜನಗಳು ಹೆಂಗಿದ್ದಾರೆ, ಹೆಂಗೆ ದರ್ಶನ ಆಗುತ್ತೆ ಅಂತ. ಗೈಸ್ ನಾವು ನೋಡಿದ್ರೆ ಓಡಿ ಬೇಗ ರೆಡಿಯಾಗಿ ಬಂದು ನೋಡಿದ್ರೆ ದರ್ಶನ ಕ್ಲೋಸ್ ಆಗಿದೆ ಅಂತೆ. 7 to 8 ಕ್ಲೋಸ್ ಆಗಿರುತ್ತಂತೆ. ನಾವು 1 hour ವೇಟ್ ಮಾಡಬೇಕು. ನೋಡೋಣ ಅಲ್ಲಿ ಗಂಟೆ ಏನು ಮಾಡ್ತೀವಿ ನೋಡಿ. ನನಗೆ ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಗೋಲಿ ಬಜ್ಜಿ ಅಂತ ಕರೀತಾರೆ. ನಿಮ್ಮದು ಏನಾದರೂ ಪಾಪ ಇವನೊಂದು ಅವಲಕ್ಕಿ ಕೇಳ್ದ ನೋಡಿ. ಇವನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ಬೇರೆ, ಇಲ್ಲಿ ಬಂದಿರೋದೇ ಬೇರೆ. ಹೆಂಗಿದೆ ಪಮು, ಚೆನ್ನಾಗಿದೆಯಾ? ಇವರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅದು, ಆದರೂ ತಿಂತಿಲ್ಲ. ನಮ್ಮತ್ತೆ ನೋಡಿ ದರ್ಶನಕ್ಕೆ ಹೋಗ್ಬೇಕು ಅಂತ ಕಾಯ್ತವ್ರೆ. ದರ್ಶನ ಮಾಡಿ ಇಲ್ಲೂ ಊಟ ಮಾಡಬೇಕು ನಮ್ಮತ್ತೆ ಇವತ್ತು. ಊಟ ಮಾಡಿ ಸಮಾಧಾನ ಆಗುತ್ತೆ. ಧರ್ಮಸ್ಥಳದ ಐತಿ ಇವಾಗ ಕುಕ್ಕೆ ಊಟ ಮಾಡಬೇಕು ಅಂತ. ಆಗಿರೋದು ಅದು ಮೊನ್ನೆದು ಅನ್ಸುತ್ತೆ, ರೀಸೆಂಟಾಗಿ. ಚೆನ್ನಾಗಿದೆ ಈವ್ನಿಂಗ್. ನೋಡಿ ಎಷ್ಟು ಜನ ಇದ್ದಾರೆ ಗೈಸ್, ಯೋಚನೆ ಆಗ್ಬಿಟ್ಟಿದೆ. ಯಪ್ಪ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಫುಲ್ ಜನ, ಮೂವೇ ಆಗ್ತಿಲ್ಲ ಅವಾಗಿಂದ. ಎಷ್ಟು ಜನ ಇದ್ದಾರೆ ಅಂದರೆ ಪ್ರಸಾದಕ್ಕೆ. ನೋಡಿ, ಮೈ ಗಾಡ್, ಮೂವ್ ಆಗ್ತಾ ಇದ್ರು ಜನಗಳು ಮಾತ್ರ ಕಮ್ಮಿ ಆಗ್ತಿಲ್ಲ. ಧರ್ಮಸ್ಥಳದಲ್ಲಿ ಟೇಬಲಲ್ಲಿ ಕೂತಿದ್ವಿ, ಇಲ್ಲಿ ಕೆಳಗಡೆ ಕೂತಂಗಾಯ್ತು. ಇಷ್ಟೇನಾ ಎಲೆ? ಇಲ್ಲಿ ನೋಡಿ, ಇಷ್ಟೇ ಗೈಸ್ ಎಲೆ ಇರೋದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ಥರ ಎಲೆ, ಈ ಥರ ಊಟ. ಗೈಸ್ ಚಟ್ನಿ ಹಾಕಿದ್ದಾರೆ, ಖುಷಿ ಆಯಿತು. ಜಾಸ್ತಿ ಹಾಕಿದರೆ ಹೆಂಗಾಗ್ತಾವೆ ನೋಡಿ ಗೈಸ್. ಮೇಬಿ ತೇರು ನಡೀತಿರ್ಬೋದು ಅನ್ಸುತ್ತೆ.
ಹೂವ ಹೆಂಗ್ ಹಿಡ್ಕೋತವ್ರೆ ಅಂದ್ರೆ ನೋಡಿ. ನನಗೂ ಸಿಕ್ತು, ನನಗೂ ಅಲ್ಲಿಂದ ಹಾಕಿದಕ್ಕೆ ನನಗೂ ಸಿಕ್ತು. ಎಲ್ಲ ಹೂವು ಹಾಕ್ತಿರೋದಕ್ಕೆ ಹೆಂಗ್ ಹಿಡ್ಕೋತಾವ ನೋಡಿ ನೋಡಿ. ಯಪ್ಪ ಹೆಂಗೈತೆ ಇಲ್ಲಿ ಇಲ್ಲಿ ಅವ್ರು ಅಲ್ಲಿ ನಿಂತವ್ರಲ್ಲ ಅದಕ್ಕೆ ತೆಂಗಿನಕಾಯಿ ಹಾಕ್ಬೇಕು, ಸಾಕಾಗಿರುತ್ತೆ. ಪ್ರಶಾಂತಿಗೆ ಸಿಕ್ಕಿಲ್ವಲ್ಲ. ಇಲ್ಲಿ ಯಾರು ಇಲ್ವೇ ಇರೋ ಸ್ಲಿಪ್ಪರ್ ಬ್ಯಾಗ್ ಕೊಡಕ್ಕೆ. ಅವ್ರವ್ರೆ ಹೋಗಿ ಹಂಟಿಂಗ್ ಮಾಡಿಕೊಂಡು ಅವ್ರವ್ರ ಸ್ಲಿಪ್ಪರ್ ಎತ್ಕೋತಿದ್ದಾರೆ. ಹುಡುಕ್ತವ್ರೆ ಎಲ್ಲರೂ, ಯಾರು ಇಲ್ಲ. ಸಿಕ್ತು. ಅಲ್ಲ ನನ್ನ ಮಕ್ಕಳು ಫ್ರೀ ಅಲ್ವಾ, ಅದೇನೆ ನೋಡು. ಹೆಂಗಿದೆ ಅಂದ್ರೆ ಈ ವ್ಯೂ ಸಕ್ಕತ್ತಾಗಿದೆ ಫುಲ್ಲು. ನೋಡಿ ಹೆಂಗಿದೆ. ಏನೂ ಇದೆ ಒಳಗಡೆ. ಪ್ರಶಾಂತ ಇದು ನೋಡಿ ಹೆಂಗೈತೆ, ಸಕ್ಕತ್ತಾಗಿದೆ ಅಲ್ಲ. ಒಳಗಡೆ ಬರ್ದೈತೇನೋ ಯಂತ್ರಗಳ. ಎಷ್ಟದು? 800 ಅಂತೆ ಗೈಸದು. ಯಂತ್ರಗಳಂತೆ ಫುಲ್ಲು. ಹಿತ್ತಾಳೆ, ತಾಮ್ರ, ಬೆಳ್ಳಿ ಎಲ್ಲ ಸಿಗುತ್ತೆ ಇಲ್ಲಿ. ಕಾಸು ಕೊಟ್ಟಿರಾನೆ ಏನೂ ಸಿಗಲ್ಲ. ನೋಡಕ್ ಸಿಗುತ್ತೆ, ನೋಡ್ಬೋದು ಫ್ರೀಯಾಗಿ ನೀವು ನೋಡ್ಬೋದು. ನೋಡಿರಿ ಚಿಕ್ಕಿ ಏನಿರ್ಬೋದು ಇದು. ಇಲ್ಲೇ ಓದು ಪಮ್ಮು ಏನಂತ. ದೇವರ ಬೆತ್ತ ದೃಷ್ಟಿ ದೋಷ ನಿವಾರಣ. ಕುಕ್ಕೆ ಸುಬ್ರಹ್ಮಣ್ಯ ಒಳಗಡೆ ವೈಬಿಂಗ್, ನೈಟ್ ವೈಬಿಂಗ್. ಅವರಿಗೆ ಕ್ಯಾಂಡಿ ಐಸ್ ಕ್ರೀಮ್ ಅಂತ. ಏನು ಅಂದಕ್ಕ ನಿಮಗೆ? ಒಂದು ಮ್ಯಾಂಗೋ ಕ್ಯಾಂಡಿ ಸರಿಯಾಗೈತೆ. ಮಸಾಲ ಐಟಮ್ ಫುಲ್ಲು ಸುತ್ತಾಡಿ ದರ್ಶನ ಮಾಡಿ ಚೆನ್ನಾಗಾಯಿತು. ದರ್ಶನ ಅಂತೂ ಸೂಪರ್ ಆಗಿತ್ತು. ಊಟ ಪ್ರಸಾದ ಮಾತ್ರ ಸಕ್ಕತ್ತಾಗಿತ್ತು. ಇನ್ನೂ ಬೇಕು ಅನಿಸ್ಬಿಡ್ತು. ಬಟ್ ಆದರೆ ಏನು ಮಾಡೋದು, ಒಂದೇ ಸತಿ ಎಷ್ಟಂತ ತಿನ್ನೋಕ್ಕಾಗುತ್ತೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಅಂತೂ ನೋಡಿದ್ರಲ್ಲ ಏನೇನೋ ಇತ್ತು. ಕೇವ್ಗೆಲ್ಲ ಹೋಗಿದ್ವಿ, ಒಳಗಡೆ ಗುಹೆಗೆಲ್ಲ ಒಂಥರ ಚೆನ್ನಾಗಿತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ವ್ಲಾಗಲ್ಲಂತೂ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್.